ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಕಾಲಂ ಅಥವಾ ಪಿಲ್ಲರ್ ಸಮಸಂಖ್ಯೆಯಲ್ಲಿರಬೇಕಾ, ಬೆಸ ಸಂಖ್ಯೆಯಲ್ಲಿರಬೇಕಾ ಮನೆಗಳಿಗೆ ಅನ್ನೋದರ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ, ಸುಮಾರು ಜಾಗಗಳಲ್ಲಿ ಗೋಡೆ ಒಳಗಡೆ ಹೋಗೋಂಥ ಕಾಲಮ್ಸ್ನು ಕೂಡ ಕ್ವಶನ್ ಮಾಡ್ತಾರೆ. ನಾವು ಎಷ್ಟು ಕಾಲಮ್ ಹಾಕಬೇಕು, ಮನೆಗಳಿಗೆ ಜೋಡಿ ಇರಬೇಕಾ ಅಥವಾ ಒಂಟಿ ಇರಬೇಕಾ, ಸಮಸಂಖ್ಯೆಯಲ್ಲಿ ಮಾಡಬೇಕಾ, ಬೆಸ ಸಂಖ್ಯೆಯಲ್ಲಿ ಮಾಡಬೇಕಾ ಅಂತ ಸುಮಾರು ಜನರ ಗೊಂದಲ. ಕೆಲವೊಬ್ಬರು ಗಾರೆ ಮೇಸ್ತ್ರಿಗಳು ಮಾಡೋ ತಪ್ಪಿಂದ ಈ ರೀತಿ ಗೊಂದಲಗಳು ಬರ್ತವೆ. ಗೋಡೆ ಒಳಗಡೆ ಮುಚ್ಚೋಗ ಅಂತ ಕಾಲಮ್ಸ್ನು ಲೆಕ್ಕ ಹಾಕಿ ಒಂದು ಕಾಲಮ್ ಕಡಿಮೆ ಇದ್ರೆ ಜಾಸ್ತಿ ಮಾಡ್ತಾರೆ, ಅಥವಾ ಒಂದು ಕಾಲಮ್ ಜಾಸ್ತಿ ಇದ್ರೆ ಕಡಿಮೆ ಮಾಡೋ ಅಂಥ ಸನ್ನಿವೇಶಗಳು ಇದ್ದಾವೆ. ಆ ರೀತಿ ಆಗ್ತಾ ಇರೋದಕ್ಕೆ ಅದರ ವಿವರಣೆನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ದಿನ ಬಯಸ್ತೇನೆ. ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಈ ವಿಚಾರ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನಾಗುತ್ತೆ ಅಂತಂದರೆ ನೋಡಿ, ಈಗ ಒಂದು 27ಕ್ಕೆ 31 ಈಸ್ಟ್ ವೆಸ್ಟ್ ಉದ್ದ ಇರತಕ್ಕಂಥ ಒಂದು ಪಾಯ ಮಾಡಿರ್ತಾರೆ. ಒಂದು 30-40 ಸೈಟಲ್ಲೋ ಒಂದು 30-50 ಸೈಟಲ್ಲೋ ಒಂದು ಮೆಜರ್ಮೆಂಟಿಗೆ ಮಾಡಿರ್ತಾರೆ. ಆ ಕಾಲಮ್ ಆಯಾ ಓಕೆ. ಆ ಕಾಲಮ್ ಡಿವೈಡ್ ಮಾಡಬೇಕಾದ್ರೆ ಈಗ 4 ಕಾಲಮ್ ಇರುತ್ತೆ, ಈ ಕಡೆ 4 ಎಂಟು ಇರುತ್ತೆ, ಮಧ್ಯದಲ್ಲಿ 3 ಬರುತ್ತೆ. 11 ಕಾಲಮ್ ಆಗುತ್ತಲ್ವಾ, 11 ಇರಬಾರ್ದು, 12 ಇರಬೇಕು ಅಂತೇಳಿ ಕೆಲವರು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಮಾಡಿಸ್ತಾರೆ. ಆ ರೀತಿ ಮಾಡಬಾರ್ದು. ನೋಡಿ, ಇಲ್ಲೊಂದು ಓಪನ್ ಇದೆಯಲ್ವಾ, 2 ಕಾಲಮ್ ಕಾಣ್ತಾ ಇದೆ, ಹಾಗಾಗಿ ಇಲ್ಲೊಂದು ಎಕ್ಸ್ಟ್ರಾ ಹಾಕಬಾರ್ದು. ಅದೇ ರೀತಿ ಇನ್ನೆಲ್ಲೋ ಗೋಡೆಯಲ್ಲಿ ಒಂದು ಎಕ್ಸ್ಟ್ರಾ ಹಾಕ್ಸ್ತಾರೆ. ಇಲ್ಲಿ ಬೇಡ, ಇಲ್ಲಿ ಚೆನ್ನಾಗಿ ಕಾಣೋದಿಲ್ಲ, ಇಲ್ಲಿ ಹೀಗೆ ಇದ್ಬಿಡ್ಲಿ, ಇಲ್ಲೊಂದು ಗೋಡೆಯಲ್ಲಿ ಒಂದು ಎಕ್ಸ್ಟ್ರಾ ಹಾಕ್ಬಿಡೋಣ ಅಂತೇಳಿ ಆ ರೀತಿ ಕಾಲಮ್ಸ್ ಹಾಕ್ತಾರೆ. ಆ ರೀತಿ ಏನೂ ಇಲ್ಲ. ನೀವು ಗೋಡೆಯಲ್ಲಿ ಮುಚ್ಚೋಗತಕ್ಕಂಥ ಕಾಲಮ್ಸ್ನೆಲ್ಲ ಯಾವುದೇ ರೀತಿಯ ಕೌಂಟ್ ಮಾಡ್ಕೊಳ್ಬೇಡಿ. ಯಾವುದೇ ಒಂದು ಮನೆ ಕಟ್ಟಬೇಕಾಗ್ಲಿ, ಯಾವುದೇ ಇಂಜಿನಿಯರ್ಸ್ ಆಗಲಿ, ಯಾವುದೇ ಗಾರೆ ಮೇಸ್ತ್ರಿಗಾಗಲಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಗೋಡೆಯಲ್ಲಿ ಮುಚ್ಚೋಗಿರ್ತಕ್ಕಂಥ ಕಾಲಮ್ನೆಲ್ಲ ಯಾವುದೇ ಕಾರಣಕ್ಕೂ ಕೌಂಟ್ ತಗೊಳ್ಬೇಡಿ. ಅದು ಒಳ್ಳೇದಲ್ಲ. ಗೋಡೆ ಎಷ್ಟೋ ಕಾಲಮ್ಮು ಅಷ್ಟೇನೆ. ಗೋಡೆ ಈಕ್ವಲ್ ಟು ಕಾಲಮ್ ಅಷ್ಟೇ. ಅದು ನೀವು ಅದು ಲೋಡ್ ತಗೊಳೋದಕ್ಕೆ ಮಾತ್ರ ಗೋಡೆ ಬದಲಾಗಿ ಕಾಲಮ್ ಮಾಡಿರ್ತೀರ. ಆ ಕಾಲಮ್ನೆಲ್ಲ ಕೌಂಟ್ ತಗೊಳ್ತಾ ಹೋದ್ರೆ ಮನೆ ಕಟ್ಟಬೇಕು ಅಂತ ಏನೋ ಒಂದಷ್ಟು ದುಡ್ಡು ಕೂಡಿಕೊಂಡಿರ್ತಾರೆ. ಪಾಪ ಒಂದು ಸೈಟ್ ತಗೊಳೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ಆ ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ಹೋದ್ರೆ ಕಾಲಮ್ ಹಾಕಿ ಮಾಡಬೇಕು ಅಂತ ಹೋಗ್ತಾರೆ. ಆ ಕಾಲಮ್ ಹಾಕ್ಬೇಕಾದ್ರೆ ಜೋಡಿ ಇರಬೇಕು, ಒಂಟಿ ಇರಬಾರ್ದು, 14 ಇರಬೇಕು, 12 ಇರಬೇಕು, 10 ಇರಬೇಕು ಅಂತೇಳಿ ಒಂದೊಂದು ಕಾಲಮ್ನ ಜಾಸ್ತಿ ಹಾಕಿದ್ರೆ, ಒಂದು ಕಾಲಮ್ ಕಡಿಮೆ ಅಂದರೂ ಕನಿಷ್ಠ ಪಕ್ಷ ಒಂದು ಕಾಲಮ್ ಭೂಮಿಯಿಂದ ಪುಟಿಂಗು ಕಾಲಮ್ ರೈಸ್ ಮಾಡೋದಕ್ಕೆ ಒಂದೊಂದು ಫ್ಲೋರ್ಗೆ 30 ಸಾವಿರ ಖರ್ಚು ಬರುತ್ತೆ. ಹಾಗಾಗಿ ಆ ದುಡ್ಡನ್ನ ಎಲ್ಲಿ ಬೇರೆ ಕಡೆ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೀತಿಯ ವಾಸ್ತು ಸಲಹೆಗಾರನ ಕರೆಸಿ ತೋರಿಸ್ಕೊಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಯಾರೋ ಒಳ್ಳೆ ಆರ್ಕಿಟೆಕ್ಟ್ ಇಂಜಿನಿಯರಿಗೆ ಕೊಟ್ಟು ವಿಸಿಟ್ ಮಾಡಿಸ್ಕೊಳ್ಳಿ, ಅಥವಾ ಯಾವುದೋ ಒಂದು ಸಿಮೆಂಟ್ಗೆ ಬಂಡವಾಳ ಹಾಕಿ, ಅಥವಾ ಕ್ಯೂರಿಂಗಿಗೆ ಬಂಡವಾಳ ಹಾಕಿ. ನೀವು ಮನೆ ಏನಕ್ಕಾದರೂ ಬಂಡವಾಳ ಹಾಕ್ಕೊಳ್ಳಿ. ಮನೆ ಕಾಲಮ್ಸ್ನ ಜೋಡಿ ಇಲ್ಲ, ಒಂಟಿ ಇದೆ ಅಂತೇಳಿ ಮನೆ ಒಳಗಡೆ ಗೋಡೆಯಲ್ಲಿ ಬರ್ತಕ್ಕಂಥ ಕಾಲಮ್ಸ್ನೆಲ್ಲ ಕಡಿಮೆ ಇರೋದನ್ನ ಜಾಸ್ತಿ ಆಗಲಿ, ಜಾಸ್ತಿ ಇರೋದನ್ನ ಕಡಿಮೆ ಆಗಲಿ ಮಾಡಬಾರ್ದು. ಆ ರೀತಿ ಮಾಡೋದು ತುಂಬ ತಪ್ಪು. ಅದು ನನಗೆ, ಯಾಕಂದರೆ ಮೊನ್ನೆ ಒಂದು ಸೈಟಲ್ಲಿ ವಿಸಿಟ್ ಹೋದಾಗ ಈ ಕ್ವಶನ್ ರೈಸ್ ಆಗಿತ್ತು, ಗೋಡೆಯಲ್ಲಿ ಬರ್ತಕ್ಕಂಥ ಕಾಲಮ್ಸ್ ಎಲ್ಲ ಕೌಂಟಾ ಸರ್ ಅಂತ. ಆ ರೀತಿ ಏನೂ ಇಲ್ಲ. ಯಾವುದೇ ಕಾರಣಕ್ಕೂ ಗೋಡೆಯಲ್ಲಿ ಮುಚ್ಚೋಗೋ ಅಂಥ ಕಾಲಮ್ಸು ಯಾವ ರೀತಿಯ ಕೌಂಟು ಇಲ್ಲ. ಅದು ಇಂಜಿನಿಯರ್ಗೆ ಲೋಡಿಂಗ್ಗೆ ಯಾವ ಹಾಲು ಎಷ್ಟು ಬರುತ್ತೆ, ಅಥವಾ ಯಾವ ಜಾಗದಲ್ಲಿ ಲೋಡ್ ತೊಗೊಳ್ಬೇಕು, ಎಲ್ಲಿ ಪಿಲ್ಲರ್ ಕೊಟ್ಟರೆ ಲೋಡ್ ತೊಗೊಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಕಾಲಮ್ಸ್ನ ಹಾಕ್ಕೊಳ್ಳಿ. ಸ್ಕ್ವೇರ್ ಆಗಿ ಯಾವುದೇ ಮೂಲೆ ಕಟ್ ಮಾಡದೆ ಸ್ಕ್ವೇರ್ ಆಗಿ 4 ಮೂಲೆಗಳಲ್ಲಿ ಮತ್ತೆ 4 ಲೈನಲ್ಲಿ ನಮಗೆ ಕಾಲಮ್ಸ್ ಇರಬೇಕು. ಇಲ್ಲಿ 6 ಅಂಗ್ಲ ಬಂದರೆ ಈ ಕಡೆ 6 ಅಂಗ್ಲ ಕಾಲಮ್ಸ್ ಹಾಕಿ, ಈ ಕಡೆ 9 ಅಂಗ್ಲ ಬಂದರೆ ಈ ಕಡೆ 9 ಆದರೂ ಹಾಕ್ಕೊಳ್ಳಿ, 6 ಆದರೂ ಹಾಕ್ಕೊಳ್ಳಿ. ಒಂದೇ ಸೈಜ್ ಮಾಡ್ಕೊಳ್ಳಿ. ಒಂದು ಕಾಲಮ್ ದೊಡ್ಡದು, ಒಂದು ಕಾಲಮ್ ಚಿಕ್ಕದು, ಒಂದು ಸೈಜ್ ದಪ್ಪ, ಒಂದು ಸೈಜ್ ಚಿಕ್ಕದು ಮಾಡಿದ್ರೆ ಇಲ್ಲಿ ಈ ಥರ ಮೂಲೆಗಳು ಈಚೆ ಬರುತ್ತೆ. ಆಗ ಈಶಾನ್ಯ ಕಟ್ ಆಗುತ್ತೆ, ಅಥವಾ ನೈಋತ್ಯ ಮೂಲೆ ಬೆಳೆದಿರುತ್ತೆ, ಆಚೆ ಹೋಗಿರೋದಿಲ್ಲ, ಒಳಗಡೆ ಮೂಲೆಗಳು ಡಿಫ್ರೆನ್ಸ್ ಬರ್ತದೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬೇಡಿ. ಕಾಲಮ್ಸ್ ನೋಡಿ, ಈ ಗೋಡೆಗಳಲ್ಲಿ ಮುಚ್ಚೋಗತಕ್ಕಂಥ ಕಾಲಮ್ಸ್ ಎಲ್ಲ ಲೆಕ್ಕ ಅಲ್ಲ. ಇದು ಯಾವುದು ಮುಚ್ಚೋಗೋ ಕಾಲಮ್ಸ್ ಲೆಕ್ಕನೇ ಅಲ್ಲ. ಇದೆಲ್ಲ ಗೋಡೆ ಬಂದ್ಬಿಡುತ್ತೆ, ಇದು ಗೋಡೆ ಬಂದ್ಬಿಡುತ್ತೆ, ಇದು ಗೋಡೆ ಬಂದ್ಬಿಡುತ್ತೆ. ಆ ರೀತಿ ಗೋಡೆಯಲ್ಲಿ ಮುಚ್ಚೋಗಂಥ ಕಾಲಮ್ ಲೆಕ್ಕ ಅಲ್ಲ. ನಮಗೆ ಮುಂದೆಗಡೆ ನೀವೇನು ವಾಸರೆ ತಗೊಂತೀರಾ, ಪೋರ್ಟಿಕೋ ತಗೊಂತೀರಾ, ಆ ಕಾಲಮ್ ಮಾತ್ರ ನಮಗೆ ಲೆಕ್ಕ. ಈ ಕಾಲಮ್ ಮಾತ್ರ ನಿಮಗೆ ಲೆಕ್ಕ. ಇದು ಜೋಡಿ ಇರಬೇಕು, ಒಂಟಿ ಇರಬಾರ್ದು. ಒಂಟಿ ಕಂಬ ಸುತ್ತಿಡಬಾರ್ದು ಅಂತೇಳಿ ಅದನ್ನು ಒಂಟಿ ಕಂಬನ ಯಾರು ಇಡೋದಿಲ್ಲ.
ಹಾಗಾಗಿ ನಿಮಗೆ ಔಟ್ಸೈಡ್ ಕಾಲಮ್ಸ್, ಔಟ್ಸೈಡ್ ಪೋರ್ಟಿಕೋದಲ್ಲಿ ಏನು ಬರುತ್ತೆ ಅದು 2 ಮಾಡಿ ಅಥವಾ 4 ಮಾಡಿ ಅಥವಾ 6 ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ 1 ಕಂಬ, 3 ಕಂಬ, 5 ಕಂಬ ಈ ರೀತಿ ಹಾಕಬೇಡಿ. ಅದು ಪೋರ್ಟಿಕೋದಲ್ಲಿ ಮಾತ್ರ. ಗೋಡೆಯಲ್ಲಿ ಮುಚ್ಚೋಗೋ ಅಂಥ ಕಾಲಮ್ಸ್ನೆಲ್ಲ ನೀವು ಯಾವುದೇ ಕಾರಣಕ್ಕೂ ಕೌಂಟ್ ತಗೊಳ್ಬೇಡಿ. ಗೋಡೆಯಲ್ಲಿ ಮುಚ್ಚೋಗಿರೋ ಕಾಲಮ್ಸು ಏನು ಗೋಡೆ ಮುಚ್ಚಿದ್ಮೇಲೆ ಅಲ್ಲಿ ಕಾಲಮ್ ಎಲ್ಲಿದೆ ಅಂತ ಕಟ್ಟಿದವ್ರಿಗೆ ಗೊತ್ತಿರೋದಿಲ್ಲ. ಯಾರು ಗಾರೆ ಕೆಲಸ ಮಾಡಿರ್ತಾರೆ ಮೇಸ್ತ್ರಿ, ಅವ್ರಿಗೆ ಗೊತ್ತಿರೋದಿಲ್ಲ. ಅದಲ್ಲದೆ ಯಾರು ಇಂಜಿನಿಯರ್ ಪ್ಲ್ಯಾನಲ್ಲಿ ನೋಡಿದ್ರೆ ಮಾತ್ರ ಎಲ್ಲೆಲ್ಲಿ ಕಾಲಮ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಗೋಡೆ ಕಟ್ಟಿರೋ ಕಾಂಟ್ರಾಕ್ಟ್ ಮೇಸ್ತ್ರಿ ಆಗಲಿ ಗಾರೆ ಅವ್ರಿಗೆ ಆಗಲಿ ಗೋಡೆಯಲ್ಲಿ ಎಲ್ಲಿ ಕಾಲಮ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇನ್ನು ವಾಸ್ತುವ್ರು ಬಂದು ನೋಡಿಬಿಟ್ಟು ಕಂಬ ಒಂಟಿ ಕಂಬ ಇದೆ, ಸರಿ ಸಂಖ್ಯೆ ಇಲ್ಲ, ಬೆಸ್ಟ್ ಸಂಖ್ಯೆ ಇಲ್ಲ ಅಂತೇಳಿ ಯಾವುದೇ ವಾಸ್ತುವರು ಯಾವುದೇ ಸಮಸ್ಯೆನ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ದಯಮಾಡಿ ಆ ರೀತಿ ಏನೂ ಇಲ್ಲ. ಮನೆ ಒಳಗಡೆ ಗೋಡೆಯಲ್ಲಿ ಮುಚ್ಚೋಗೋ ಅಂಥ ಕಾಲಮ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಕೌಂಟ್ ಅಲ್ಲ. ನೀವು ಇಂಜಿನಿಯರ್ ಪ್ಲ್ಯಾನ್ ಆಗಲಿ ಅಥವಾ ಲೋಡಿಂಗ್ ಏನು ತೊಗೊಬೇಕು ಮನೆ, ಅಷ್ಟಕ್ಕೆ ಎಷ್ಟು ಕಾಲಮ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಚೆ ಕಡೆ ಪೋರ್ಟಿಕೋದಲ್ಲಿ ಬರೋದು ಮಾತ್ರ ಕೌಂಟು. ನಮಗೆ ಮನೆ ಹತ್ರ ಬಂದು ನಿಂತ್ಕೊಂಡಾಗ ಏನು ಕಂಬ ಕಾಣುತ್ತೆ, ಕೌಂಟ್ಗೆ ಏನು ಕಾಣುತ್ತೆ, ಔಟ್ಸೈಡ್ಗೆ ಏನು ಕಾಣುತ್ತೆ, ಆ ಕಂಬಗಳು ಮಾತ್ರ ಕೌಂಟು. ಗೋಡೆಗಳಲ್ಲಿ ಮುಚ್ಚೋಗೋ ಅಂಥ ಕಾಲಮ್ಸ್ ಯಾವುದೇ ಕಾರಣಕ್ಕೂ ಅದು ಕೌಂಟ್ ಅಲ್ಲ. ಅದನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಡಿ. ಯಾವುದೇ ಮನೆಯವರಾಗಲಿ, ಗಾರೆ ಮೇಸ್ತ್ರಿ ಆಗಲಿ, ಇಂಜಿನಿಯರ್ಸ್ ಆಗಲಿ ಆ ರೀತಿ ತಪ್ಪುಗಳು ಮಾಡಬೇಡಿ. ಒಂದು ಕಾಲಮ್ ಹಾಕೋದಕ್ಕೆ 20ರಿಂದ ಕನಿಷ್ಠ ಪಕ್ಷ 30-40 ಸಾವಿರ ಖರ್ಚು ಬರುತ್ತೆ. ಅದನ್ನು ಬೇರೆ ಕಡೆ ಉಪಯೋಗಿಸ್ಕೊಳ್ಳಿ. ಅದನ್ನು ಬಿಟ್ಟು ಒಂದು ಕಾಲಮ್ ಕಡಿಮೆ ಇದೆ, ಜಾಸ್ತಿ ಇದೆ, ಹಾಕಬೇಕು, ಸರಿ ಸಂಖ್ಯೆ ಬರಬೇಕು, ಆ ರೀತಿ ಸರಿ ಸಂಖ್ಯೆ, ಬೆಸ್ಟ್ ಸಂಖ್ಯೆ ಗೋಡೆಯಲ್ಲಿ ಮುಚ್ಚೋಗೋ ಅಂಥ ಕಾಲಮ್ಸ್ಗೆಲ್ಲ ಇಲ್ಲ. ಆಚೆ ಕಡೆ ಕಾಣೋ ಕಾಲಮ್ಸ್ಗೆ ಸರಿ ಸಂಖ್ಯೆಯಲ್ಲಿರಬೇಕು. ಹಾಗಾಗಿ ಅದನ್ನು ಜೋಡಿಗೆ ಕೌಂಟ್ ಮಾಡಿ. 2 ಅಥವಾ 4 ಅಥವಾ 6 ಈ ರೀತಿ ಕೌಂಟ್ ಮಾಡಿ. ಅದು ಯಾವ ಮೂಲೆನೂ ಜಾಸ್ತಿ ಆಗದೆ, ಯಾವ ಮೂಲೆನೂ ಕಡಿಮೆ ಆಗದೆ ಒಂದೇ ರೀತಿ ನೇರವಾಗಿ ಬರಬೇಕು. ಅದು ದಪ್ಪ ಸಣ್ಣ ಆಗಬಾರ್ದು. ಈ ರೀತಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಗೋಡೆಯಲ್ಲಿ ಮುಚ್ಚೋಗೋ ಕಾಲಮ್ಸ್ನೆಲ್ಲ ಕೌಂಟಿಗೆ ತಗೊಳೋದು ಅಂದರೆ ಅದು ಒಳ್ಳೆಯ ವಿಧಾನ ಅಲ್ಲ. ಯಾವುದೇ ಕಾರಣಕ್ಕೂ ಆ ರೀತಿ ಗೋಡೆಯಲ್ಲಿ ಮುಚ್ಚೋಗೋ ಕಾಲಮ್ಸ್ನ ಯಾರೂ ಐಡೆಂಟಿಫೈ ಮಾಡಿ ವಾಸ್ತು ವಿಚಾರ ತಪ್ಪು ಸರಿನಾ ಅಥವಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕಾಲಮ್ಸ್ ನೋಡಿ ಹೇಳೋದಕ್ಕಾಗೋದಿಲ್ಲ. ದಯಮಾಡಿ ಆ ರೀತಿಯ ಮೂಢನಂಬಿಕೆಗೆ ಹೋಗಬೇಡಿ. ಅದು ಒಳ್ಳೆಯ ರೀತಿಯಲ್ಲ ಅಂತ ಹೇಳ್ತಾ ಈ ದಿನದ ಕಾಲಮ್ಸ್ ವಿಚಾರ ಎಲ್ಲೆಲ್ಲಿ ಬರಬೇಕು, ಅದು ಯಾವ ರೀತಿ ಕೌಂಟ್ ಇದೆ, ಯಾವ ರೀತಿ ಕೌಂಟ್ ಇಲ್ಲ ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸಿದ್ದೇನೆ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಇರಾವಾಸ್ತು ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.